ಬಿಜೆಪಿಯಲ್ಲಿ ವಿಲೀನ ಆಗುತ್ತಾ ದಕ್ಷಿಣ ಭಾರತದ ಪ್ರಮುಖ ಪ್ರಾದೇಶಿಕ ಪಕ್ಷ. ಈ ಮುಖಾಂತರ ದಕ್ಷಿಣ ಭಾರತದ ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆಯಾ? ಬಿಜೆಪಿಯಲ್ಲಿ ವಿಲೀನ ಆಗುತ್ತಾ ಆ ಪಕ್ಷ? ದಕ್ಷಿಣ ಭಾರತದ ರಾಜಕೀಯ ಕುಟುಂಬದಲ್ಲಿ ಸಂಘರ್ಷ ತೀವ್ರಗೊಂಡಿದೆ. 2 ಬಾರಿ ಮುಖ್ಯಮಂತ್ರಿಯಾಗಿದ್ದ ನಾಯಕನ ಕುಟುಂಬದಲ್ಲಿ ಈಗ ಬಿರುಕು. ಬಿಜೆಪಿಯಲ್ಲಿ ಬಿಆರ್ಎಸ್ ಪಕ್ಷ ವಿಲೀನ ಮಾಡುವುದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಿಆರ್ಎಸ್ ಅನ್ನ ಬಿಜೆಪಿ ಕೈಗೆ ಕೊಡುವುದಕ್ಕೆ ಪ್ರಯತ್ನಗಳು ನಡೀತಿವೆ. ನಾನು ಜೈಲಿನಲ್ಲಿ ಇರಬೇಕಾದರೆ ಇಂಥದ್ದೇ ಪ್ರಯತ್ನವನ್ನ ನನ್ನೆದುರು ಮಾಡಲಾಗಿತ್ತು, ಆದರೆ ನಾನು ಜೈಲಿನಿಂದ ದೃಢವಾಗಿ ಆಗಲ್ಲ ಅಂತ ಹೇಳಿದ್ದೆ. ಬಿಜೆಪಿ ತೆಲಂಗಾಣದ ಜನರನ್ನ ಲೂಟಿ ಮಾಡ್ತಾ ಇದೆ. ತೆಲಂಗಾಣದಲ್ಲಿ ಬಿಜೆಪಿಯನ್ನ ನಿಯಂತ್ರಿಸುವ ಬದಲು ತೆಲಂಗಾಣ ಜನರಿಗೆ ಬಿಆರ್ಎಸ್ ಅನ್ನು ಬಿಜೆಪಿಯಲ್ಲಿ ವಿಲೀನಗೊಳಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ತೆಲಂಗಾಣ ಜನರಿಗೆ ಬಿಆರ್ಎಸ್ ಶ್ರೀರಾಮ ರಕ್ಷೆ ಇದ್ದ ಹಾಗೆ ಅಂಥೇಳಿ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆಸಿಆರ್ ಅವರ ಮಗಳು ಕೆ ಕವಿತಾ ರಾವ್ ಅವರು ನೇರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಸಹೋದರ ಕೆ ರಾಮರಾವ್ ವಿರುದ್ಧ ಸಹೋದರಿ ಕೆ ಕವಿತಾ ಕೆಂಡಾಮಂಡಲರಾಗಿದ್ದಾರೆ. ಸೊ ಕೆ ಚಂದ್ರಶೇಖರ್ ರಾವ್ ತೆಲಂಗಾಣದಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿ ಆದಂಥವರು. ಯಾವ ಪಕ್ಷದ ಹೋರಾಟದ ಕಾರಣದಿಂದ ತೆಲಂಗಾಣ ಉದಯ ಆಯಿತು ಆಂಧ್ರ ವಿಭಜನೆಯ ಬಳಿಕ, ಆ ಮಾಜಿ ಮುಖ್ಯಮಂತ್ರಿಯ ಕುಟುಂಬದಲ್ಲಿ ಈಗ ಸಂಘರ್ಷ ಸಹೋದರ ಮತ್ತು ಸಹೋದರಿಯ ನಡುವೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು ಬಹುಶಃ ಭವಿಷ್ಯದಲ್ಲಿ ಬಿಆರ್ಎಸ್ಗೆ ಪೆಟ್ಟನ್ನು ಕೊಡಬಹುದು. ಹೇಗೆ ಕರ್ನಾಟಕದಲ್ಲಿ JDS ಅನ್ನ ಬಿಜೆಪಿ ನುಂಗಿ ನೀರು ಕುಡಿಯುತ್ತೆ ಅಂತೇಳಿ ಹೇಳಲಾಗ್ತಾ ಇದೆಯೋ, ಅದೇ ಥರದ ಪರಿಸ್ಥಿತಿ ಬಿಆರ್ಎಸ್ಗೆ ಬರಬಹುದು ತೆಲಂಗಾಣದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ತೆಲಂಗಾಣದಲ್ಲಿ ಬಿಜೆಪಿ ತನ್ನದೇ ಆದಂಥ ಅಸ್ತಿತ್ವವನ್ನು ವೃದ್ಧಿಸಿಕೊಳ್ತಾ ಇದೆ. ಆ ಬಿಜೆಪಿ ಅಸ್ತಿತ್ವವನ್ನು ವೃದ್ಧಿಸಿಕೊಳ್ತಾ ಇರುವ ಹೊತ್ತಲ್ಲಿ ಅಲ್ಲಿಯ ಪ್ರಾದೇಶಿಕ ಪಕ್ಷ, ಕೇವಲ ತೆಲಂಗಾಣಕ್ಕೆ ಸೀಮಿತವಾದಂಥ ಒಂದು ಪ್ರಾದೇಶಿಕ ಪಕ್ಷ ಬಿಜೆಪಿಯನ್ನು ಕಟ್ಟಿ ಹಾಕಬೇಕಿತ್ತು. ಕಾಂಗ್ರೆಸ್ನ ವಿರುದ್ಧ ತಾನು ಪ್ರತಿರೋಧಿ ಪಕ್ಷ ಅಥವಾ ತಾನೇ ಪರ್ಯಾಯ ಎನ್ನುವಂತಹ ಸೆಂಟಿಮೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕಿತ್ತು. ಆದರೆ ಆ ಸೆಂಟಿಮೆಂಟ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಆರ್ಎಸ್ಗೆ. ಸೊ ಅದನ್ನ ಈಗ ಸ್ವತಃ ಕವಿತಾ ರಾವ್ ಅವರೇ ಹೇಳ್ತಾ ಇದ್ದಾರೆ. ಬಿಆರ್ಎಸ್ ಅನ್ನ ಬಿಜೆಪಿಯ ಒಳಗಡೆ ವಿಲೀನ ಮಾಡುವುದಕ್ಕೆ. ವಿಲೀನ ಅಂದ್ರೆ ಏನು? ಮರ್ಜ್ ಆಗ್ಬಿಟ್ರೆ ಪಕ್ಷನೇ ಇರಲ್ಲ, ಬಿಜೆಪಿ ಆಗ್ಬಿಡುತ್ತೆ ಬಿಆರ್ಎಸ್. ಆಮೇಲೆ ಈಗ ಜನಾರ್ದನ ರೆಡ್ಡಿ ಅವರ ಪಕ್ಷ ಬಿಜೆಪಿಯ ಒಳಗಡೆ ವಿಲೀನ ಆಯಿತು. ಆ ವಿಲೀನ ಆದ ಬಳಿಕ ಜನಾರ್ದನ ರೆಡ್ಡಿ ಅವರು ಕಟ್ಟಿದ ಪಕ್ಷನೇ ಇಲ್ಲ. ಜನಾರ್ದನ ರೆಡ್ಡಿ ಈಗ ಯಾರು ಅಂತ ಹೇಳಿದ್ರೆ ಬಿಜೆಪಿಯ ಮುಖಂಡ ಅಷ್ಟೇ. ಸೊ ಅಂಥದ್ದೇ ಪರಿಸ್ಥಿತಿ ಬರಬಹುದು ಅಂತೇಳಿ ಕವಿತಾ ರಾವ್ ಅವರು ಮುನ್ಸೂಚನೆ ಹೇಳಿದ್ದಾರೆ. ಸೊ ದೆಹಲಿ ಅಬಕಾರಿ ಹಗರಣದಲ್ಲಿ ಕವಿತಾ ರಾವ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ದೊಡ್ಡ ಹಗರಣ ಅದು. ಆ ಹಗರಣದಲ್ಲಿ ಅರೆಸ್ಟ್ ಆದ ಬಳಿಕ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇಡಲಾಗಿತ್ತು. ಆ ಸಂದರ್ಭದಲ್ಲಿ ಈ ಪ್ರಯತ್ನ ನಡೆದಿದೆ ಎನ್ನುವಂಥದ್ದು ಕವಿತಾ ರಾವ್ ಅವರ ಆರೋಪ. ಇಲ್ಲಿ ವಿಚಿತ್ರ ನೋಡಿ, ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಕವಿತಾ ರಾವ್ ಯಾರು ಅಬಕಾರಿ ಹಗರಣದಲ್ಲಿ ಅರೆಸ್ಟ್ ಆಗಿ ಕೇಂದ್ರೀಯ ಸಂಸ್ಥೆಗಳಿಂದ ಅರೆಸ್ಟ್ ಆಗಿ ಜೈಲಿಗೆ ಹೋದರೂ, ಆ ಕವಿತಾ ರಾವ್ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಆ ಕೇಸ್ನಲ್ಲಿ ಬಚಾವಾಗಲಿಕ್ಕೆ ಬಿಆರ್ಎಸ್ ಅನ್ನು ಬಿಜೆಪಿಯಲ್ಲಿ ವಿಲೀನ ಮಾಡುವುದಕ್ಕೆ ಒಪ್ಪಿಕೊಳ್ಳಬೇಕಿತ್ತು. ಬಟ್ ಇವತ್ತು ಕೊಟ್ಟಿರುವಂಥ ಅಧಿಕೃತ ಸ್ಟೇಟ್ಮೆಂಟ್ನ ಪ್ರಕಾರ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಬಿಜೆಪಿಗೆ ಪರ್ಯಾಯವಾಗಿ ಈ ದೇಶದಲ್ಲಿ ತೃತೀಯ ರಂಗವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ JDSನ ನಾಯಕ ಕುಮಾರಸ್ವಾಮಿಯ ಜೊತೆಗೂ ಕೂಡ ಓಡಾಡಿದ್ರು. ಕುಮಾರಸ್ವಾಮಿ 2023ರ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಇದೇ ಬಿಆರ್ಎಸ್ ನಾಯಕರ ಜೊತೆಗೆ ಓಡಾಡ್ತಾ ಇದ್ರು. ಇಲ್ಲ, ಕರ್ನಾಟಕದಲ್ಲಿ ಹೇಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು ಬಿಆರ್ಎಸ್ನ ನಡುವೆ ಟಗ್ ಆಫ್ ವಾರ್ ಇತ್ತು, ಅದೇ ಥರ ಆಂಧ್ರ ಗಡಿಭಾಗದ ಜಿಲ್ಲೆಗಳಲ್ಲಿ ಬಿಆರ್ಎಸ್ ಅನ್ನು ಎಳೆದು ತಂದು ಕಾಂಗ್ರೆಸ್ ಅನ್ನು ಕಟ್ಟಾಕಬೇಕು ಅಂತೇಳಿ. ಬಟ್ ಆ ಕುಮಾರಸ್ವಾಮಿ ಈಗ ಬಿಜೆಪಿಯ ಜೊತೆಗೆ ಹೋಗಿದ್ದಾರೆ.
ಆ ಕುಮಾರಸ್ವಾಮಿ ಅವರ ಜೊತೆಗೆ ಸೇರಿಕೊಂಡು ತೃತೀಯ ರಂಗವನ್ನು ಮಾಡಬೇಕು ಅಂಥೇಳಿ ಓಡಾಡ್ತಿದ್ದಂತಹ ಕೆ ಚಂದ್ರಶೇಖರ್ ರಾವ್ ಮತ್ತು ಅವರ ಮಗ BJPಯಲ್ಲೇ ತಮ್ಮ ಪಕ್ಷವನ್ನು ವಿಲೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ತೀರಾ ವಿಚಿತ್ರ ಎರಡು ಪ್ರಾದೇಶಿಕ ಪಕ್ಷಗಳ ಕಥೆಗಳು, ದಕ್ಷಿಣ ಭಾರತದ ಎರಡು ಪ್ರಾದೇಶಿಕ ಪಕ್ಷಗಳ ಕಥೆಗಳು ಏನಾಗಿದೆ ಅಂತೇಳಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಈ ಬೆಳವಣಿಗೆ ಇದೇ ರೀತಿ ಮುಂದುವರೆದ್ರೆ BRSಗೆ ಕಷ್ಟ ಇದೆ ತೆಲಂಗಾಣದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.